ಟ್ರೇಲರ್ ಲಾಂಚಲ್ಲೇ ಗೊತ್ತಿತ್ತು ಹಿಟ್ ಆಗುತ್ತೆ ಅಂತ. ಅದು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದಾಗ ಐ ಥಿಂಕ್ ನನಗೆ ಸಖತ್ ಖುಷಿ ಆಗ್ತಾಯಿದೆ. ಅಂದರೆ ತುಂಬ ಓವರ್ವೆಲ್ಮಿಂಗ್ ಫೀಲಿಂಗ್ ಇದು. ಯಾಕಂದರೆ ನಾವು ಯೂಶ್ವಲಿ ವೆಬ್ ಸೀರೀಸಲ್ಲಿ ನೋಡಿರ್ತೀವಿ, ಅದೇ ಫಸ್ಟ್ ಎಪಿಸೋಡಿಂದ ಲಾಸ್ಟ್ ಸೀಸನ್ ತನಕ ಹೆಂಗೆ ಬೆಳ್ಕೊಂಬಂದಿರ್ತೀವೋ ನಾವು ಹಾಗೆ ಬೆಳ್ಕೊಂಬಂದಿದ್ದೀವಿ. ಐ ಥಿಂಕ್ ಅದಕ್ಕೆ ಎಲ್ಲರೂ ನಮ್ಮೊಟ್ಟಿಗೆ ಇಷ್ಟು ಕನೆಕ್ಟ್ ಆಗಿರೋದು. ಈ ವೇದಿಕೆ ಮೇಲೆ ಇನ್ನೊಂದು ಹೇಳಬೇಕಾಗಿರೋದು ಏನು ಅಂತಂದರೆ, ಯೂಶ್ವಲಿ ಹೆಣ್ಣು ಮಕ್ಕಳಿಗೆ ಪಾತ್ರಗಳನ್ನ ತುಂಬ ಕಡಿಮೆ ಬರೀತಾರೆ. ಸ್ಕ್ರೀನ್ ಸ್ಪೇಸ್ ಕಡಿಮೆ ಅಂತ ಅನಿಸುತ್ತೆ ನಮಗೆ, ಪಾತ್ರಗಳಿಗೆ ತೂಕ ಇರಲ್ಲ ಅಂತ ಅನಿಸುತ್ತೆ, ಆಚೆ ಹೋದ್ಮೇಲೆ ನೆನ್ಪಿಟ್ಕೊಳ್ಳಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ನೀವು ಲವ್ ಮಾಕ್ಟೇಲ್ ಫಸ್ಟ್ ಪಾರ್ಟಿಂದ ಥರ್ಡ್ ಪಾರ್ಟ್ ತನಕ ನೋಡ್ಕೊಂಡು ಬಂದರೆ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ನು ಎಲ್ಲರೂ ನೆನ್ಪಿಟ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಎಷ್ಟು ಚೆನ್ನಾಗಿ ಸ್ಕೋಪ್ ಕೊಟ್ಟಿದ್ದಾರೆ ಅಂದರೆ, ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ ಸಿನಿಮಾಲಿ ಕೃಷ್ಣ ಅವರೇ ಕಡಿಮೆ ಕಾಣಿಸ್ಕೊಳ್ತಾರೆ, ಅವ್ರಿಗೆ ಕಡಿಮೆ ಡೈಲಾಗ್ಸ್ ಇರುತ್ತೆ, ನಮ್ಗೆಲ್ರಿಗೂ ಅಷ್ಟು ಜಾಸ್ತಿ ಡೈಲಾಗ್ಸ್ನ ಕೊಡ್ತಾರೆ. ಇವಾಗ್ಲೂ ಅಷ್ಟೇ ಪಾರ್ಟ್ 3ನಲ್ಲಿ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಬರೆದಿದ್ದಾರೆ. ರಜನಿ ಅವ್ರದ್ದಾಗಲಿ, ಶ್ವೇತಾ ಅವ್ರದ್ದಾಗಲಿ, ನಿಯಾರ ಅವ್ರದ್ದಾಗಲಿ, ಈವನ್ ನಮ್ಮ ಸಮೃತಾದು ಆಗಲಿ, ಎಲ್ಲ ಪಾತ್ರಗಳು ಆ ಪಾತ್ರನ ಪ್ಲೇ ಮಾಡಿ ಆಚೆ ಬಂದಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ ಹೆಸರಲ್ಲಿ ಅದೇ ಇದ್ರಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಎಲ್ಲರೂ ಅವ್ರವ್ರ ಪಾತ್ರದ ಹೆಸರು ಅವ್ರವರೇ ಆಗಿದ್ದಾರೆ. ಸೊ ಅದನ್ನು ತುಂಬ ಚೆನ್ನಾಗೇ ಕಾಣಿಸ್ಕೊಳ್ಳುತ್ತೆ. ಆ ಥರ ಒಂದು ಸ್ಪೇಸ್, ಆ ಥರ ಒಂದು ಇನ್ಸೆಕ್ಯೂರಿಟಿ ಇಲ್ದಿರೋ ಮನುಷ್ಯಂಗೆ ಅಷ್ಟೇ ಅದು ಬರೋಕ್ಕೆ ಸಾಧ್ಯ. ಆ್ಯಂಡ್ ಸಿನಿಮಾ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋರಿಗೆ ಮಾತ್ರ ಅದು ಬರೋಕ್ಕೆ ಸಾಧ್ಯ. ಅದು ಕೃಷ್ಣಾಗೆ ಖಂಡಿತ ಇದೆ. ಆ್ಯಂಡ್ ಮಿಲನ ಅವ್ರ ಬಗ್ಗೆ ಹೇಳಬೇಕಂದ್ರೂ ಪ್ರತಿಯೊಂದು ಕಾಸ್ಟ್ಯೂಮ್ದ ಹಿಡಿದು ಮೇಕಪ್, ಊಟ, ತಿಂಡಿ ಅಷ್ಟೂ ಯಾರೂ ಮೇ ಬಿ ಇಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳಲ್ಲ. ನನಗೆ ಪಾರ್ಟ್ 1ಅಲ್ಲಿ ನನ್ನ ಮೇಕಪ್ ಮಾಡಿದ್ದು ಅವರೇ, ನನಗೆ ಕಾಸ್ಟ್ಯೂಮ್ ತಂದಿದ್ದು ಅವರೇ. ಸೊ ನನಗೆ ಆ ಟೈಮಲ್ಲಿ ಇಷ್ಟು ಚೆನ್ನಾಗೆ ಒಟ್ಟಿಗೆ ಒಬ್ಬರು ಕೂತು ಇಬ್ಬರು ಅಷ್ಟು ಮಾತಾಡಿ ಸಿನಿಮಾ ಮಾಡಿದಾಗಲೇ ಇದನ್ನು ಗೆಲ್ಲಕ್ಕೆ ಸಾಧ್ಯ. ಆ್ಯಂಡ್ ಈ ಗೆಲುವು ಅವ್ರದ್ದು. ಆ್ಯಂಡ್ ಇವಾಗ ಇಷ್ಟು ಚೆನ್ನಾಗಿ ಆಡಿಯನ್ಸ್ ಅದನ್ನು ಒಪ್ಪಿ ಮೆಚ್ತಾ ಇದ್ದಾರೆ. ನಮ್ಮ ಸಿನಿಮಾ ಅನ್ನೋ ಥರ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ರಿವ್ಯೂಸ್ ನೋಡಿದಾಗ್ಲೇ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಇಲ್ಲ 5 ನಿಮಿಷ ಬಂದರೂ ಏನು ಇಷ್ಟೊಂದು ಶೇರ್ ಮಾಡ್ತೀಯ ಅಂತ. 5 ನಿಮಿಷ ಅಲ್ಲ, ಇದು ಇನ್ನೂ 100 ಪಾರ್ಟ್ ಬಂದ್ರೂ ನಾನು ಇಲ್ಲ ಅಂದ್ರೂ ಶೇರ್ ಮಾಡ್ತೀನಿ ನಾನು, ಯಾಕಂದರೆ ಇದು ನನಗೆ ಜೀವನ ಕೊಟ್ಟಂತಹ ಸಿನಿಮಾ. ನಿಮ್ಮ ಪ್ರೀತಿಗೆ ನಾವು ತುಂಬಾ ಆಭಾರಿ. ಸಾರಿ ಟು ಇಂಟರಪ್ಟ್, ಒಂದು ಕೇಳಬೇಕು. ಸೊ ಈಗ ವಿಕಿಪೀಡಿಯಾದಲ್ಲಿ ಆಲ್ರೆಡಿ ಎಲ್ಲ ನಂಬರ್ಸ್ ಎಲ್ಲ ಬಂದಿದೆ. ಬಟ್ ನೀವು ಪಾರ್ಟ್ 1ಇಂದ ಒಂದು ರೀತಿ ಕ್ರಿಸ್ಮಿ ಫಿಲ್ಮ್ಸ್ನ ಆಸ್ಥಾನ ಕಲಾವಿದೆ ಥರ ಇದ್ದೀರಿ. ನಾನು ಸ್ಟ್ರಗಲ್ಸ್ ನೋಡಿದ್ದೀರಲ್ಲ, ನಾನು ತುಂಬ ಇಂಟರ್ವ್ಯೂಸ್ ನೋಡಬೇಕಾದ್ರೆ ಹೇಳ್ತಾರೆ, ಅಡುಗೆ ಮಾಡೋದು, ಅವ್ರಿಗೆ ಹೋಗಿ ಅಡುಗೆ ಮಾಡೋದು, ಬರೋದು, ಮೇಕಪ್ ಮಾಡೋದು, ಎಲ್ಲದಕ್ಕೂ ಹೆಲ್ಪ್ ಮಾಡೋದು, ಒಂದು ರೀತಿ ಸೆಟ್ ಬಾಯ್, ಲೈಟ್ ಬಾಯ್, ಪ್ರೊಡಕ್ಷನ್ ಪ್ರತಿಯೊಂದು ನೋಡ್ಕೊಂಡಿದ್ದಾರೆ. ಆ ಸ್ಟ್ರಗಲಿಂದ ಈ ಸಕ್ಸಸ್ಸು ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅವ್ರ ಸೆಲೆಬ್ರೇಷನ್ ನೋಡೋದಕ್ಕೆ. ಸಿಕ್ಕಾಪಟ್ಟೆ. ನಾನು ಮೈಸೂರಲ್ಲಿ ಇದ್ದಿದ್ದರಿಂದ ನಾನು ಲವ್ ಮಾಕ್ಟೇಲ್ ಫಸ್ಟ್ ಪಾರ್ಟ್ ಮಾಡಿದಾಗ ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ದೆ. ಸೊ ಅವ್ರ ಮನೆಯಿಂದನೇ ಶೂಟಿಂಗ್ ಹೋಗ್ತಾ ಇದ್ವಿ, ಅಲ್ಲೇ ಉಳ್ಕೊಂಡಿದ್ವಿ. ನನಗಿನ್ನೂ ನೆನಪಿದೆ, ನಾವು ಹುಬ್ಳಿ ಪ್ರೆಸ್ ಮೀಟ್ ಹೋಗಬೇಕಾದ್ರೆ ಈ ಪೋಸ್ಟರ್ಸ್ನ ಸ್ಟ್ಯಾಂಡೀಸ್ನ ಇಡ್ತೀವಲ್ಲ, ಅದನ್ನು ತೊಗೊಂಡು ಹೋಗಿ ನಾವೇ ಇಡ್ತಾ ಇದ್ವಿ ಹಿಂದೆ. ನಾವು 3 ಜನ ಸ್ಟ್ಯಾಂಡೀಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಪ್ರೆಸ್ ಮೀಟ್ ಕೊಡ್ತಾ ಇದ್ವಿ. ಇವತ್ತು ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟು ಜನ ಸೇರಿದ್ದಾರೆ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಆರ್ಟಿಸ್ಟ್ಗಳು ಸೇರಿದ್ದಾರೆ. ನಾವೇ ಒಂಥರ ಹೌಸ್ಫುಲ್ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀವಿ ಲವ್ ಮಾಕ್ಟೇಲ್ ಅವರು. ಎಷ್ಟು ಸಿನಿಮಾಗಳಲ್ಲಿ ನಾವು ಕ್ಯಾರೆಕ್ಟರ್ಸ್ ಕಡಿಮೆ ನೋಡ್ತೀವಿ. ಆ್ಯಕ್ಚುಲಿ ಯೂಶಲಿ ಕ್ಯಾರೆಕ್ಟರ್ಸ್ದು ಬರೆಯೋದೇ ಕಡಿಮೆ ಆಗೋಗಿದೆ, ಕ್ಯಾರೆಕ್ಟರ್ಸ್ನ ನೆನ್ಪಿಟ್ಕೊಳ್ಳೋದೇ ಕಡಿಮೆ ಆಗೋಗಿದೆ. ಸೊ ಈ ಥರ ಒಂದು ಅವಕಾಶ ಎಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲಿ ಕೊಟ್ಟಿರೋದಕ್ಕೆ ಹ್ಯಾಟ್ಸ್ ಆಫ್. ಅವ್ರ ರೈಟಿಂಗ್ಗೆ, ಅವ್ರ ಥಿಂಕಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ನಾನೊಬ್ಬಳೇ ಅಲ್ಲ, ಪ್ರತಿಯೊಬ್ಬರು ಲವ್ ಮಾಕ್ಟೇಲಲ್ಲಿ ಯಾರು ಸಿನಿಮಾ ಮಾಡಿದ್ರು ಈ ಸಿನಿಮಾ ಎಲ್ಲರ ಹಾರ್ಟಲ್ಲೂ ಇರುತ್ತೆ. ಆ್ಯಂಡ್ ನಂಬರ್ 1 ಖಂಡಿತ ಉಳಿಯುತ್ತೆ.